ಜೊತೆಗೆ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಂಜೆ 7ರ ಬಳಿಕ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸಂಚಾರ ಕೂಡ ಮಾಡುವಂತಿಲ್ಲ, ಬಂದ್ ಮಾಡಲಾಗುತ್ತೆ. ಹೊಸ ವರ್ಷಾಚರಣೆಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ತಡರಾತ್ರಿ 2 ಗಂಟೆ ಬಳಿಕ ಬಾರ್ ಮತ್ತು ಪಬ್ಗಳು ಕೂಡ ಬಂದ್ ಆಗುತ್ತೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡೋದಕ್ಕೆ ಅನುಮತಿ ಪಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ನ್ಯೂ ಇಯರ್ ವೇಳೆ ಲೌಡ್ ಸ್ಪೀಕರ್ ಹಾಕೊಳ್ಳೋದು, ಪಟಾಕಿ ಸಿಡಿಸೋದು ಇವುಗಳನ್ನೆಲ್ಲ ಮಾಡುವಂತಿಲ್ಲ. ರಾತ್ರಿ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್, ಮೆಟ್ರೋ ರೈಲು ಕೂಡ ಸಂಚಾರ ಇರುತ್ತೆ. ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ಸಂಜೆ 7 ಗಂಟೆ ಮೇಲೆ ಬ್ರಿಗೇಡ್ ರೋಡ್ನಲ್ಲಿ ಎಂಜಿ ರಸ್ತೆಯಲ್ಲಿ ಸುಮ್ಮನೆ ಸಂಚಾರ ಮಾಡೋ ಹಂಗಿಲ್ಲ. ಇನ್ನು ಪಾರ್ಕಿಂಗ್ ಮಾಡೋದಕ್ಕೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆಗಳು ಅಂದರೆ ಜನರು ಕೂಡ ಬಂದು ಅಲ್ಲಿ ಜಮಾಯಿಸೋದ್ರಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ರೋಡನ್ನು ಬಂದ್ ಮಾಡಲಾಗಿದೆ. ಹಾಗೆ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಇನ್ನೇನು ಹೊಸ ವರ್ಷ ಆಚರಣೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ. ತುಂಬಾ ಹುಮ್ಮಸ್ಸಿನಿಂದ, ತುಂಬಾ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದಾರೆ ಯುವಜನತೆ. ಏನೇನು ಕಟ್ಟೆಚ್ಚರಗಳನ್ನು ತೆಗೆದುಕೊಳ್ಳಲಾಗಿದೆ, ಎಲ್ಲೆಲ್ಲಿ ಹೈ ವೋಲ್ಟೇಜ್ ಇದೆ ಅಂತ. ಆಚರಣೆ ಶುರು ಆಗತ್ತೆ ಅಂತಾನೆ ಹೇಳ್ಬೋದು. ಸಂಭ್ರಮಾಚರಣೆ ಶುರು ಆಗೋ ಬೆನ್ನಲ್ಲೇ ನಾವೀಗ ಪ್ರತಿಷ್ಠಿತ ಒಂದು ಪಬ್ ನಲ್ಲಿ ಇರುವಂತದ್ದು. ಬನ್ನಿ, ಈ ಪಬ್ ನಲ್ಲಿ ಏನೇನ್ ವಿಶೇಷತೆ ಇದೆ, ಯಾವ್ಯಾವ ರೀತಿ ಪಬ್ ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ಸದ್ಯ ನಾವು ನೋಡ್ತಾ ಇದೀವಿ ಪಬ್ ನಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವ ರೀತಿ ಕುಳಿತುಕೊಳ್ಳೋಕಾಗಿರ್ಬೋದು, ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೇನೆ ಏನು ಸರ್ಕಾರದಿಂದ ಆಗಿರ್ಬೋದು ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಕೂಡ ಸರ್ಕಾರದಿಂದ ಗೈಡ್ಲೈನ್ಸ್ ಕೂಡ ಬಂದಿದ್ದಾವೆ, ಅದನ್ನು ಕೂಡ ಈ ಪಬ್ ನಲ್ಲಿ ಪಾಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ನೋಡ್ತಾ ಇರ್ಬೋದು ನಾವೀಗ ಸಿಸಿಟಿವಿ ಏನ್ ಸದ್ಯ ಬಿಬಿಎಂಪಿ ಕಡೆಯಿಂದ ಆಗಿರ್ಬೋದು, ಕಮಿಷನರ್ ಕಡೆಯಿಂದ ಆಗಿರ್ಬೋದು ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಅಂತ ಏನ್ ಹೇಳಿದ್ರು, ಈ ಪಬ್ ನಲ್ಲಿ ಸಿಸಿಟಿವಿ ಅಳವಡಿಕೆ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸುವ ದೃಷ್ಟಿಯಲ್ಲಿ ಈ ಪಬ್ ನಲ್ಲಿ ಸಿಸಿಟಿವಿ ಅಳವಡಿಕೆಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ಸುಮಾರು ಜನ ಬಂದು ಏನು ಪಾರ್ಟಿ ಮಾಡಲಿಕ್ಕೆ ಏನ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನ್ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಜಾಗ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಬಂದು ಹೋಗ್ತಿದ್ದಾರೆ, ಏನ್ ಪಬ್ನ ವ್ಯವಸ್ಥೆಗಳು ಹೇಗಿರ್ಬೋದು ಅಂತ ನೋಡ್ಕೊಂಡು ಕೂಡ ಹೋಗ್ತಿದ್ದಾರೆ. ಈಗ ನಾವು ನೋಡ್ತಾ ಇದೀವಿ ಪಬ್ನ ಕುಳಿತುಕೊಳ್ಳಕ್ಕೆ ಎಷ್ಟು ಚಂದ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಆಗ್ಲೇ ಸಿಬ್ಬಂದಿಗಳು ಸಹ ಈ ಪಬ್ನ ವ್ಯವಸ್ಥೆಗೆ ಅವರು ಕೂಡ ಒಂದು ಉತ್ತಮ ಸೇವೆಗಳನ್ನ ಕೊಡ್ಲಿಕ್ಕೆ ಸಿದ್ಧತೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಾವೀಗ ಪಬ್ನಲ್ಲಿ ಕೆಲಸ ಮಾಡೋರಂತ ಅವ್ರ ಹತ್ರ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಯಾವ ರೀತಿ ಇದೆ ಇಲ್ಲಿನ ವ್ಯವಸ್ಥೆ, ಹೇಗಿದೆ, ಯಾವ ರೀತಿಯ ಪ್ರಿಕಾಷನ್ಗಳನ್ನ ತಗೊಂಡಿದ್ದಾರೆ ಅಂತ ಅವ್ರ ಕಡೆನೇ ಮಾತಾಡ್ತಾ ಹೋಗೋಣ. ಸರ್ ಇನ್ನೇನ್ ಸದ್ಯ ನ್ಯೂ ಇಯರ್ ಬರ್ತಿದೆ, ಹೇಗೆ ಸರ್ ಪ್ರಿಪರೇಷನ್ ಎಲ್ಲ ಹೇಗಿದೆ? Preparation, we have 3 floors and in Brigade Road we have it's a best resto bar in Brigade Road because you can see the views from here, and we have some international performer who is going to perform tonight, some belly dancers, and we do that. ಸರ್ ಈಗ ಸಾಕಷ್ಟು ಜನ ಬಂದು ಸೇರ್ತಾರೆ. ಸಾಕಷ್ಟು ಜನ ಬಂದು ಸೇರ್ತಾರೆ. ಯಾವ ರೀತಿ ಈಗ ಹೆಣ್ಮಕ್ಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಬಂದು ಸೇರ್ತಾರೆ, ಲೇಡೀಸ್ ಎಲ್ಲ ಬಂದು ಸೇರ್ತಾರೆ ಪಬ್ಬಿಗೆ. ಹೇಗೆ ಸರ್ ಬೌನ್ಸರ್ಸ್ನೆಲ್ಲ ಏನಾದರೂ ರೆಡಿ ಮಾಡಿದ್ದೀವಿ? We have the high profile securities and bouncer we have for no issues for ladies and all, because it's an international club. We have also in 2 floors, so no problem for ladies and no safety is very secure for them. ಸರ್ ಲಾಸ್ಟ್ ಇಯರ್ ನ್ಯೂ ಇಯರ್ ಏನಿದೆ, ಈ ನ್ಯೂ ಇಯರ್ಗೂ ಎಷ್ಟು ಏನೇನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಡಿಫ್ರೆಂಟ್ ಆಗಿ ಏನಾದ್ರು ಥಾಟ್ ಇಟ್ಕೊಂಡು ಏನಾದ್ರು ಮಾಡಿದ್ದೀರಾ? We have 3 international performers come from Russia. They are going to perform. ಕೇಳಿದ್ರಲ್ಲ, ಇದಿಷ್ಟು ಸಿಬ್ಬಂದಿ ಅವರ ಮಾತಾಗಿತ್ತು. ನೀವು ಕೂಡ ಬಂದು ಸೆಲೆಬ್ರೇಟ್ ಮಾಡಬಹುದು ಇಲ್ಲಿ ನ್ಯೂ ಇಯರ್ ನ, ಬಂದು ಇಲ್ಲೂ ಸೆಲೆಬ್ರೇಟ್ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಐಶ್ವರ್ಯ, ಅಶ್ವವೇಗ ನ್ಯೂಸ್ ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ.
ಹೊಸ ವರ್ಷದ ಸ್ವಾಗತಕ್ಕೆ ಯುವ ಸಮೂಹ ಕೂಡ ಸಜ್ಜಾಗ್ತಾ ಇದೆ. ಇನ್ನು ರೆಸಾರ್ಟ್ಗಳತ್ತ ಆಗಮಿಸ್ತಾ ಇದ್ದಾರೆ ಯುವ ಸಮೂಹ. ಇನ್ನು ಹೋಟೆಲ್ ರೆಸಾರ್ಟ್ಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ನಿಯಮ ಮೀರಿದ್ರೆ ಹೋಟೆಲ್ ರೆಸಾರ್ಟ್ಗಳಿಗೆ ಬೀಗ ಜಡಿಯುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಏನು ಕೌಂಟ್ ಡೌನ್ ಶುರುವಾಗಿದೆ. ಈ ಹೊತ್ತಲ್ಲೇ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಯುವ ಸಮೂಹ ಕೂಡ ಸಜ್ಜಾಗಿದೆ. ಯುವ ಜನತೆ ಏನು ಹೊಸ ವರ್ಷವನ್ನ ಬೇರೆಯದೇ ರೀತಿಯಲ್ಲಿ ಪಾರ್ಟಿ ಮಾಡೋದಾಗಿರಬಹುದು ಅಥವಾ ಎಲ್ಲರೂ ಗೆಟ್ ಟುಗೆದರ್ ತರ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಗಲಾಟೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಹಿಂದೆ ಸಂಭವಿಸಿತ್ತೋ ಅಂತ ಪಬ್ಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಿಗಾ ವಹಿಸಿದ್ದಾರೆ. ಜೊತೆಗೆ ಗಲ್ಲಿ ಗಲ್ಲಿಯಲ್ಲೂ ಕೂಡ CCTVಯನ್ನು ಅಳವಡಿಕೆ ಮಾಡಲಾಗಿದೆ. ಇಫ್ ಇನ್ ಕೇಸ್ ಏನಾದರೂ ಪಬ್ನಲ್ಲಿ ಹೋಟೆಲ್ಗಳಲ್ಲಿ ಗಲಾಭೆಗಳೇನಾದರೂ ಸೃಷ್ಟಿ ಆದರೆ ಅಲ್ಲಿಗೆ ಬೀಗ ಜಡಿಯೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ.